ಮೇಡಮ್ ಇವಾಗ ಬಿಜೆಪಿಯವರು ಕೆಲವು ಮುಸ್ಲಿಮರು ವಿಚಾರ ಮಾತಾಡಿದ್ರು, JDSನವರು ಮಾತಾಡಿದ್ರು. ಇವತ್ತು 224 ನಾನೊಬ್ಬನೇ ಅಂತ ರಿಜ್ವಾನ್ ಅವ್ರು ಮಾತಾಡ್ತಾ ಇದ್ರು. ಯಾರವರು? ನಾನು ಉಪೇಂದ್ರ ಅವರ ಅವರು ಶಿವಾಜಿನಗರದ ಶಾಸಕರಿದ್ದಾರೆ, ಅವರು 3 ಬಾರಿ ಗೆದ್ದಿದ್ದಾರೆ. ನಾನು ಅನ್ನೋರು ಯಾರು? ಈಗ ಉಪೇಂದ್ರ ಅವ್ರು ನಾನು ನೀವು ಅಂದ್ರೆ ನೀವು, ನಾನು ಅಂದ್ರೆ ನಾನೊಬ್ಬನೇ, ನನ್ನೊಬ್ಬನ ಬಿಟ್ಟು ಗತಿ ಇಲ್ಲ ಅಂತ ಯಾರನ್ನ ಉದ್ದೇಶ ಮಾತಾಡ್ತಾ ಇದ್ದಾರೆ ಸಮುದಾಯದಲ್ಲಿ? ಅವ್ರ ಸಮುದಾಯ ನೋಡಿ, ಈಗ ಅವರು ಯಾರ ಹೆಸರನ್ನು ತಗೊಂಡಿಲ್ಲ, ಯಾರಿಗೂ ಹೇಳಿಲ್ಲ. ಸಮೀರ್ ಹೆಸರು ತಗೊಳಕ್ಕೆ ಏನು ಶಕ್ತಿ ಇಲ್ಲ? ಭಯ ಅವ್ರನ್ನೇ ಅಂತ ನೀವು ಟಾರ್ಗೆಟ್ ಮಾಡ್ತೀರಿ. ಅದೇನೋ ಅಂತಲ್ಲ, ಬೆಕ್ಕ ಈಗ ಕೆಲವೊಂದು ಈಗ ನೀವು ಮಾತಾಡ್ಬೇಕಾದ್ರು ಎಲ್ಲಿಗೆ ನರೇಶನ್ ಕ್ರಿಯೇಟ್ ಮಾಡ್ತೀರಿ. ರಾಧಕ್ಕ ಅಂದ್ರೆ ಇಲ್ಲಿಂದ ತಗೊಂಡೋಗ್ತೀರಾ ಅಲ್ಲಿ ವೇಣುಗೋಪಾಲ್ ಅವ್ರಿಗೂ ಸುರ್ಜಿವಾಲ್. ಎಂಥ ಒಂದು ಟ್ರಿಕ್ಸ್ ಮೇಡಮ್ ನಿಮ್ದು. ಅಂದ್ರೆ ಯಾರು? ನಿಮಗೆ ನೀವು, ನನಗೆ ನಾನು, ರಿಜ್ವಾನ್ ಅರ್ಷದ್ ಅವ್ರಿಗೆ ಅವರು, ಅವ್ರು ಇನ್ಯಾರು ಹೇಳಿದಾರೆ ಅವರು. ನೀವೊಂದು ಫೋನ್ ಲೈನಿಗೆ ತಗೊಂಡಾಗ ರಿಜ್ವಾನ್ ಅವ್ರು ಬರ್ತಾರೆ, ಅವ್ರನ್ನ ಕೇಳಿ, ಖಂಡಿತ ನಿಮ್ಮ ಮೇಲೆ ವಿಶೇಷ ಗೌರವ ಇಟ್ಕೊಂಡಿದ್ದಾರೆ ಮೇಡಮ್. ಅವರು ಯಾವುದೇ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಮೇಡಮ್. ಇವಾಗ ಗುದ್ದಾಡ್ತಾ ಇದಾರ ಅವರು. ಈಗೇನು ನಮ್ಮ ಹೈಕಮಾಂಡ್ ಮುಂದೆ ಅವ್ರು ಮಾತಾಡ್ತಾರೆ, ಯಾವ ವಿಚಾರ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ. ಮಾಧ್ಯಮಕ್ಕೆ ಏನ್ ಹೇಳ್ಬೇಕು, ಮಾಧ್ಯಮದ ಮುಂದೆ ಏನ್ ಹೇಳ್ಬೇಕು ಅದನ್ನ ಅಷ್ಟೇ ಹೇಳೋದು. ಸುಮ್ನೆ ನಾನು ಬಿಟ್ರೆ ಯಾರು ಇಲ್ಲ, ನಾನು ಒಬ್ಬನೇ ಅನ್ನುವಂತ ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ. ಇವತ್ತು ಅವರು ಬಹಳ ಮುಖ್ಯವಾಗಿ ಒಂದು ವಿಚಾರ, ಜಮೀರ್ ಅಹಮದ್ ಅವ್ರ ಸ್ಥಾನಕ್ಕೆ ರಿಜ್ವಾನ್ ಬರ್ಬೇಕಾ, ತನ್ವೀರ್ ಸೇಠ್ ಬರ್ಬೇಕಾ, ಪಕ್ಷ ನಿರ್ಧಾರ ಬರ್ಬೇಕಾ? ಯಾರ ಸ್ಥಾನಕ್ಕೆ ಯಾರು ಬರೋದಕ್ಕಾಗಲ್ಲ. ಅವರವರ ಸ್ಥಾನ, ಅವರವರ ಗೌರವ ಘನತೆಗಳನ್ನ ಅವರವರೇ ಉಳಿಸ್ಕೊಂಡಿದ್ದಾರೆ, ಗಳಿಸ್ಕೊಂಡಿದ್ದಾರೆ. ಅದು ಜನರಿಂದ ಪಡೆದಿರೋದು. ಒಂದ್ ಮಾತು ಹೇಳ್ತೀನಿ, ನಾಯಕನನ್ನ ಸೃಷ್ಟಿ ಮಾಡಕ್ಕಾಗಲ್ಲ, ನಾಯಕ ತಾನಾಗಿಯೇ ಆಗಬೇಕು ಸ್ವಶಕ್ತಿಯಿಂದ. ಆ ಶಕ್ತಿ ಇಲ್ಲದೆ ಇರೋರೇ ಈ ರೀತಿ ಹಿಂಬದಿಯಿಂದ ಕೆಲಸ ಮಾಡ್ತಾರೆ. ಈಗ ಆ ವಿಚಾರ ಇವತ್ತು ದಾವಣಗೆರೆದು ಕೆಲವೊಂದು ಗೊಂದಲಗಳು ಕಂಡಿರ್ತಕ್ಕಂಥದ್ದು ನಿಜ. ಅದು ನಮ್ಮ ಸ್ಯಾಟ್ ಔಟ್ ಮಾಡುವಂತ ಕೆಲಸವನ್ನು ಹೈಕಮಾಂಡ್ ಮಾಡ್ತದೆ. ನಮ್ಗೆ ಇವ್ರಿಬ್ರಿಗೆ ಉತ್ತರ ಕೊಡಬೇಕು. ಸಿನಿಮಾ ಅಂತ ಬಂದಾಗ ಕೆಲವೊಂದ್ಸರಿ ರೊಮ್ಯಾಂಟಿಕ್ ಸಾಂಗು ಇರುತ್ತೆ, ಕೆಲವೊಂದ್ಸರಿ ಫೈಟಿಂಗು ಇರುತ್ತೆ, ಕೆಲವೊಂದ್ಸರಿ ಕಾಮಿಡಿನೂ ಇರುತ್ತೆ, ಕೆಲವೊಂದ್ಸರಿ ಎಮೋಷನಲ್ ಇರುತ್ತೆ, ಕೊನೆಗೆ ದಿ ಎಂಡ್ ಅನ್ನೋದು ಇದ್ದೇ ಇರ್ತದೆ. ಸೊ ಆ ಆ ತರ ಏನಿಲ್ಲ. ಸರ್, ನಮ್ಮ ಎಂಡಿಂಗ್ 2028 ನಾವು ನೋಡಬಹುದು ಮೇಡಮ್. ಬಹಳ ಮುಸ್ಲಿಮರ ಬಗ್ಗೆ ಮಾತಾಡ್ತಿದ್ರು, ಅದು ಕೇಳಲೇಬೇಕು. 224 ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ದವರು ಇವತ್ತು ಮುಸ್ಲಿಂ ಸಮುದಾಯದ ನಾಯಕ ನಾವು MLC ಮಾಡಿದ್ವಿ, ಕರ್ಕೊಂಡೋಗಿ ಇಂದಿರಾ ಚಂದ್ರ ಅಂತ ರಾಜ್ಯಾಧ್ಯಕ್ಷ ಮಾಡಿ ಉಚ್ಚಾಟನೆ ಮಾಡಿದ್ರು. ಅವರು ಕೇಂದ್ರದಲ್ಲಿ ಒಬ್ಬನೇ ಒಬ್ಬ ಏನು ದಾವಣಗೆರೆಯಲ್ಲಿ ಮುಸಲ್ಮಾನರ ಸಮುದಾಯವನ್ನ ಕೆಲಸ ಮಾಡ್ತಾರೆ. ಬಿಜೆಪಿಗೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು ಮುಸಲ್ಮಾನ ಸಮುದಾಯವನ್ನ ಅವರಿಗೆ ಯಾವ ರೀತಿಯಾದಂತ ಚಿತ್ರ ಹಿಂಸೆಯನ್ನು ಕೊಟ್ಟಂತ ಬಿಜೆಪಿ ಇವತ್ತು ಒಂದು STP ಅನ್ನುವಂತ ಅನ್ಯ ಪಕ್ಷವನ್ನು ಇಟ್ಕೊಂಡು ಯಾವ್ಯಾವ ರೀತಿ ನಾಟಕ ಮಾಡಬೇಕು ದಾವಣಗೆರೆ ಮಾಡಿದ್ದಾರೆ. ಹಾಗೆ ಒಬ್ಬನ್ನ ಆ ಪಕ್ಷದಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ವ್ಯಕ್ತಿನ ನಮ್ಮ ಪಕ್ಷಕ್ಕೆ ಬಂದ್ರು ಹೆಂಗ್ರಿ ಹೇಳ್ತಾರೆ. ಈಗ ನಮ್ಗೊಂದ್ಲ ನಾವು ಸರಿ ಮಾಡ್ತೀವಿ, ಇವ್ರ ಪಕ್ಷದಿಂದ ಕಿತ್ತೆಷ್ಟು ಒಂದು ವಾರದ ಮೊದಲು ವಿಜೇಂದ್ರ ಹೇಳ್ತಾರೆ ಆ ಬಚ್ಚ ಯಾರು, ಆ ಬಚ್ಚ ಯಾರು ಅಂತ ಯತ್ನಾಳ್ ಅವ್ರಿಗೆ ಮಾತಾಡಿರ್ತಾರೆ. ಆ ಬಚ್ಚನೇ ಬೇಕಿತ್ತ ನಿಮ್ ಪಕ್ಷಕ್ಕೆ ಬಾಗಲಕೋಟೆಗೆ? ಮೇಡಮ್, ಇವರಲ್ಲಿ ಸಿದ್ಧಾಂತ ಇದೆಯಾ? ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮಾಡ್ಕೊಳ್ತೀವಿ, ಚಿಂತೆ ಬೇಡ. ನಮ್ಮಲ್ಲಿ ಚಿಕ್ಕ ಪುಟ್ಟ ಗಲಾಟೆಗಳಿರ್ತವೆ, ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆದ್ರೆ ಸಮುದಾಯದ ಓಟು ಬೇಡ ಅಂತ ನೀವು ಇವರಿಬ್ರು ಕೈಲಿ ಕೊನೆ ತನಕ ದಾವಣಗೆರೆ ಗೆಲ್ತೀವಿ ಅಂತ ಹೇಳ ತಾಕತ್ತಿಲ್ಲ, ಗೆಲ್ತೀವಿ ಅಂತ ಹೇಳ 2 ಕ್ಷೇತ್ರದಲ್ಲಿ. ಓಕೆ ಸುಭಾಷ್ ಸರ್, ಒಂದು ಪೋಸ್ಟ್ ವೈರಲ್ ಆಯಿತು ಜಮೀರ್ ಅಹಮದ್ ಖಾನ್ ಅವ್ರದ್ದು. ಅಹಿಂದ ಶಕ್ತಿಗೆ ಹೊಸ ವೇದಿಕೆ, ಸಾಮಾಜಿಕ ನ್ಯಾಯ ನಮ್ಮ ಗುರಿ, ಸಮಾನ ಹಕ್ಕು ನಮ್ಮ ಹಾದಿ, ಶೀಘ್ರದಲ್ಲೇ ಹೊಸ ರಾಜಕೀಯ ಅಧ್ಯಾಯ ಅಂತ ಜಮೀರ್ ಅಹಮದ್ ಖಾನ್ ಫೋಟೋ ಹಾಕಿದ್ದಾರೆ. ಆ ರೀತಿಯ ಸಾಧ್ಯತೆಗಳು ಇದಾವ ಸರ್? ಅದು ಯಾರು ಹಾಕಿದ್ರೋ ಅದು ಗೊತ್ತಿಲ್ಲ, ಯಾಕಂದ್ರೆ ಅಧಿಕೃತವಾಗಿ ಯಾರು ಕೂಡ ಹಾಕಿಲ್ಲ. ನಾನು ಕೂಡ ಆ ಪೋಸ್ಟ್ ಅನ್ನ ನೋಡಿದೆ. ಅದನ್ನ ಈ ಪರಿಸ್ಥಿತಿಯ ಒಳಗಡೆ ಯಾರು ಹಾಕಲ್ರಿ ಸರ್, ಫಸ್ಟ್ ಬಿಡ್ತಾರ ಒಂದು ಬಿಡ್ತಾರ, ಹೆಂಗ ರಿಯಾಕ್ಷನ್ ಬರ್ತೈತಿ ನೋಡ್ತಾರ, ಆಮೇಲೆ ಮತ್ತೆ ಶುರು ಮಾಡ್ತಾರ. ಆ ತರದ ಯಾವುದೇ ಸಾಧ್ಯತೆಗಳು ಸದ್ಯಕ್ಕಂತೂ ಅನಿಸ್ತಾ ಇಲ್ಲ. ಅಲ್ಪಸಂಖ್ಯಾತರ ನಾಯಕರೊಳಗಡೆ ಏನು ಈ
ಜಗಳ ನಡೀತಾ ಇದೆ, ಅದರ ಒಂದು ಲಾಭದೊಳಗಡೆ ಒಂದು ಡೋಸ್ ಕೊಡಬೇಕು ಅಂತ ಯಾರೋ ಒಂದು ಪ್ರಯತ್ನವನ್ನ ಮಾಡಿರ್ಬೋದು. ಡೋಸ್ ಕೊಟ್ಟು ನೋಡೋಣ ಇದಕ್ಕೆ ಏನು ರಿಯಾಕ್ಷನ್ ಬರುತ್ತೆ, ಅಥವಾ ಈ ಥರಕ್ಕೆ ಏನಾದರೂ ಭಾಳ ಒಂದು ಟ್ರ್ಯಾಕ್ಷನ್ ಬರ್ತದ, ಜನ ಅದಕ್ಕೆ ರೆಡಿ ಆಗ್ತಾರ, ಆ ಥರದ ಒಂದು ವೇದಿಕೆ ಸಿದ್ಧ ಆಗ್ತದ, ವಾತಾವರಣ ಇದೆಯಾ ಅಂತ ನೋಡೋ ಪ್ರಯತ್ನವನ್ನ ಯಾರೋ ಕೆಲವರು ಮಾಡಿರ್ಬೋದು. ಅದು ಏನು ಆ ಥರದ ದಾವಣಗೆರೆ ದಕ್ಷಿಣ ಕ್ಲಿಯರ್ ಎಲ್ಲವೂ- ಕಟ್ ರಾಜ್ಯ ಕಾಂಗ್ರೆಸ್ ಅನ್ನ ಎರಡು ಬಣಗಳನ್ನಾಗಿ ಮಾಡ್ತಾ ಇದೆಯಾ? ಕ್ಲಿಯರ್ ಇದು ಕಟ್ ನೋಡಿ, ಎರಡು ಬಣಗಳು. ಮೇ 4ನೇ ತಾರೀಕಿಗೆ ಫಲಿತಾಂಶ ಬಂದು ಅಲ್ಲೇನಾದ್ರೂ ಸಮರ್ಥ ಶಾಮನೂರು ಗೆದ್ರೆ ಎಲ್ಲವೂ ಕೂಡ ಶಮನ ಆಗತ್ತೆ. ಕೆಲವು ದಿನಗಳಲ್ಲಿ, 1, 2, 3 ದಿನಗಳಲ್ಲಿ ಎಲ್ಲವೂ ಕೂಡ ಶಮನ ಆಗತ್ತೆ. ಅಲ್ಲೇನಾದ್ರೂ ಸಮರ್ಥ ಶಾಮನೂರು ಸೋತ್ರೆ ಈ ಅಲ್ಪಸಂಖ್ಯಾತರ ಸಮುದಾಯದ ಕಾಂಗ್ರೆಸ್ ನಾಯಕರ ನಡುವೆ ನಡೀತಾ ಇರುವಂತ ಜಗಳ ಅವರನ್ನ ಮೀರಿ ಅದು ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವರೆಗೂ ಕೂಡ ಹೋಗತ್ತೆ. ಅದ್ರ ಬಗ್ಗೆ ಯಾವ ಡೌಟು ಇಲ್ಲ.